ಆಗಸ್ಟ್ 15ಕ್ಕೆ ಮೊದಲ ವಂದೇ ಭಾರತ್ ಸ್ಲೀಪರ್ ರೈಲಿಗೆ ಚಾಲನೆ. ಎಲ್ಲಿಂದ ಎಲ್ಲಿಗೆ ಇರಲಿದೆ ಈ ಐಷಾರಾಮಿ ರೈಲು? ಮೋದಿ ಸರ್ಕಾರ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದಿದೆ. ಈಗಾಗಲೇ ಅನೇಕ ರೈಲು ಸೇವೆಗಳನ್ನು ಪ್ರಾರಂಭಿಸಿರುವ ಮೋದಿ ಸರ್ಕಾರವು 2 ಹೊಸ ರೈಲುಗಳನ್ನು ಪ್ರಾರಂಭಿಸಲು ಸಜ್ಜಾಗಿದೆ. ಸ್ಲೀಪರ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಮತ್ತು ವಂದೇ ಮೆಟ್ರೋಗೆ ಸಂಬಂಧಿಸಿದಂತೆ ರೈಲ್ವೆ ಹೊಸ ಅಪ್ಡೇಟ್ ನೀಡಿದೆ. ವಂದೇ ಭಾರತ್ ಸ್ಲೀಪರ್ ಮತ್ತು ವಂದೇ ಭಾರತ್ ಮೆಟ್ರೋ ರೈಲು ಶೀಘ್ರದಲ್ಲೇ ಹಳಿಗಳಲ್ಲಿ ಚಲಿಸಲಿವೆ. ದೂರದ ಪ್ರಯಾಣಕ್ಕಾಗಿ ವಂದೇ ಭಾರತನ್ನು ಜಾರಿಗೆ ತರುವ ಸಲುವಾಗಿ ರೈಲ್ವೆ ಶೀಘ್ರದಲ್ಲೇ ಸ್ಲೀಪರ್ ಬೋಗಿಗಳನ್ನು ಪ್ರಾರಂಭಿಸಲಿದೆ ಎಂದು ವಂದೇ ಮೆಟ್ರೋ ಪ್ರಾರಂಭಿಸಲಿದೆ. ವಂದೇ ಮೆಟ್ರೋ ಇಂಟರ್ಸಿಟಿ ರೈಲಾಗಿ ಚಲಿಸಲಿದೆ. ಇಂಡಿಯನ್ ರೈಲ್ವೆ ಸ್ಲೀಪರ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಮತ್ತು ವಂದೇ ಮೆಟ್ರೋ ರೈಲುಗಳನ್ನು ಪ್ರಾರಂಭಿಸಲು ಮುಂದಾಗಿವೆ. ರೈಲುಗಳು ಉದ್ಘಾಟನೆಗೆ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಈ ನಿಟ್ಟಿನಲ್ಲಿ ಮೊದಲ ಚಿತ್ರಗಳನ್ನು ಸಹ ಹೊರಬಿದ್ದಿವೆ. ಈ ರೈಲುಗಳು ಪ್ರಯಾಣಿಕರಿಗೆ ವಿಮಾನದಂತಹ ಅನುಭವಗಳನ್ನು ನೀಡಲಿದೆ ಎಂದು ನೀವು ಚಿತ್ರಗಳಲ್ಲಿ ಸ್ಪಷ್ಟವಾಗಿ ನೋಡಬಹುದು. ರೈಲ್ವೆಯ ಪ್ರಕಾರ ಈ ರೈಲುಗಳು ಟ್ರಯಲ್ ಶೀಘ್ರದಲ್ಲೇ ಪ್ರಾರಂಭವಾಗಲಿದ್ದು ಅವುಗಳನ್ನು ಪ್ರಯಾಣಿಕರಿಗೆ ಶೀಘ್ರ ಲಭ್ಯವಾಗುವಂತೆ ಮಾಡಲಾಗುವುದು ಎಂದು ತಿಳಿಸಿದೆ. ವಂದೇ ಭಾರತ್ ಸ್ಲೀಪರ್ ಐಷಾರಾಮಿ ರೈಲು ಹಳಿಗಳಲ್ಲಿ ಪ್ರಾರಂಭವಾಗಲು ಸಜ್ಜಾಗಿದೆ. ರೈಲ್ವೆ ಇಲಾಖೆಯಿಂದ ಗ್ರೀನ್ ಸಿಗ್ನಲ್ಗಾಗಿ ಕಾಯುತ್ತಿದೆ. ಈ ರೈಲು ಪ್ರಯಾಣಿಕರಿಗೆ ವಿಮಾನ ಸೌಲಭ್ಯವನ್ನು ಒದಗಿಸಲಿದೆ. ಇದನ್ನು ಆಗಸ್ಟ್ ತಿಂಗಳಲ್ಲಿ ರೈಲ್ವೆ ಪ್ರಾರಂಭಿಸಲಿದೆ. ರೈಲಿನ ಬಗ್ಗೆ ಮಾತನಾಡುವುದಾದರೆ ಇದರ ಟಾಪ್ ಸ್ಪೀಡ್ ಪ್ರತಿ ಗಂಟೆಗೆ 220 ಕಿಲೋಮೀಟರ್. ಆದಾಗ್ಯೂ ಆರಂಭಿಕ ವೇಗವು ಗಂಟೆಗೆ 140 ಕಿಲೋಮೀಟರ್ ಇರುತ್ತದೆ. ವಂದೇ ಭಾರತ್ ಸ್ಲೀಪರ್ ರೈಲನ್ನು ದೂರದ ಪ್ರಯಾಣಕ್ಕಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. ಇದರ ಬೋಗಿಗಳನ್ನು ಜನರ ಪ್ರಯಾಣವನ್ನು ಆರಾಮದಾಯಕವಾಗಿಸಲು ವಿನ್ಯಾಸಗೊಳಿಸಲಾಗಿದೆ. ವಂದೇ ಭಾರತ್ ಸ್ಲೀಪರ್ ರೈಲನ್ನು ಅಂತಾರಾಷ್ಟ್ರೀಯ ಮಾನದಂಡಗಳೊಂದಿಗೆ ನಿರ್ಮಿಸಲಾಗಿದೆ. ವಂದೇ ಭಾರತ್ ರೈಲಿಗೆ ಹೋಲಿಸಿದರೆ ವಂದೇ ಭಾರತ್ ಸ್ಲೀಪರ್ ರೈಲಿನ ಮುಂಭಾಗವು ಹದ್ದಿನ ಆಕಾರದಲ್ಲಿದೆ. ಈ ರೈಲಿನಲ್ಲಿ 16 ಬೋಗಿಗಳು ಇರಲಿವೆ. ರೈಲಿನಲ್ಲಿ 3 ರೀತಿಯ ಬೋಗಿಗಳನ್ನು ಅಳವಡಿಸಲಾಗಿದೆ. ಫಸ್ಟ್ ಕ್ಲಾಸ್ ಎಸಿ, ಸೆಕೆಂಡ್ ಕ್ಲಾಸ್ ಎಸಿ ಮತ್ತು ಥರ್ಡ್ ಕ್ಲಾಸ್ ಎಸಿ ಬೋಗಿಗಳು ಇರಲಿವೆ. ಇವು ಎಲ್ಲ ಸೌಲಭ್ಯಗಳನ್ನು ಹೊಂದಿರುತ್ತದೆ. ವಂದೇ ಭಾರತ್ ಸ್ಲೀಪರ್ ರೈಲಿನಲ್ಲಿ ಒಮ್ಮೆಗೆ ಗರಿಷ್ಠ 823 ಪ್ರಯಾಣಿಕರು ಪ್ರಯಾಣಿಸಲು ಸಾಧ್ಯವಾಗುತ್ತದೆ. 3ನೇ ಎಸಿ ಬೋಗಿಯಲ್ಲಿ 611 ಪ್ರಯಾಣಿಕರು, 2ನೇ ಎಸಿ ಬೋಗಿಯಲ್ಲಿ 188 ಪ್ರಯಾಣಿಕರು ಮತ್ತು ಮೊದಲ ಎಸಿ ಬೋಗಿಯಲ್ಲಿ 24 ಪ್ರಯಾಣಿಕರು ಪ್ರಯಾಣಿಸಲಿದ್ದಾರೆ. ಪ್ರಯಾಣಿಕರು ಮಧ್ಯಮ ಮತ್ತು ಮೇಲಿನ ಬರ್ತ್ಗಳನ್ನು ಹತ್ತಲು ಆರಾಮದಾಯಕ ಆಸನಗಳು, ಸೆನ್ಸರ್ ದೀಪಗಳು ಮತ್ತು ಮೆಟ್ಟಿಲುಗಳನ್ನು ಹೊಂದಿರುತ್ತಾರೆ. ಎಲ್ಲ ದೀಪಗಳಲ್ಲಿ ಸೆನ್ಸರ್ ಅಳವಡಿಸಲಾಗಿದೆ. ರೈಲಿನಲ್ಲಿ ಜೈವಿಕ ಶೌಚಾಲಯ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಪ್ರಥಮ ದರ್ಜೆ ಎಸಿ ಬೋಗಿಯಲ್ಲಿ ಶೌಚಾಲಯದಲ್ಲಿ ಸ್ನಾನ ಮಾಡಲು ಶವರ್ ಸೌಲಭ್ಯವೂ ಇದೆ. ರೈಲ್ವೆ ಮೂಲಗಳ ಪ್ರಕಾರ ವಂದೇ ಭಾರತ್ ಸ್ಲೀಪರ್ ರೈಲನ್ನು ಗೋರಖ್ಪುರ್ ಮತ್ತು ದೆಹಲಿ ನಡುವೆ ಆರಂಭಿಸುವ ಸಾಧ್ಯತೆ ಇದೆ. ಈ ರೈಲು ಯುಪಿಯ 9 ನಗರಗಳನ್ನು ಸಂಪರ್ಕಿಸುತ್ತದೆ. 2 ನಗರಗಳ ನಡುವೆ ಚಲಿಸುವ ಇಂಟರ್ಸಿಟಿ ರೈಲು ವಂದೇ ಮೆಟ್ರೋ ಗಂಟೆಗೆ ಸರಾಸರಿ 130 ಕಿಲೋಮೀಟರ್ ವೇಗವನ್ನು ಹೊಂದಿದೆ. ವಂದೇ ಭಾರತ್ನಿಂದ ಸ್ಫೂರ್ತಿ ಪಡೆದ ವಂದೇ ಮೆಟ್ರೋ 2 ನಗರಗಳ ನಡುವಿನ ಪ್ರಯಾಣವನ್ನು ಕಡಿಮೆ ದೂರದೊಂದಿಗೆ ಆರಾಮದಾಯಕವಾಗಿಸುತ್ತದೆ. ಈ ರೈಲನ್ನು ಸಹ ಅದೇ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಕೆಲಸಕ್ಕಾಗಿ ಪ್ರತಿದಿನ ಮತ್ತೊಂದು ಸಿಟಿಗೆ ಹೋಗುವವರಿಗೆ ಇದು ಪ್ರಯಾಣವನ್ನು ಸುಲಭಗೊಳಿಸುತ್ತದೆ. ಆಧುನಿಕ ವೈಶಿಷ್ಟ್ಯಗಳೊಂದಿಗೆ ವಂದೇ ಮೆಟ್ರೋ ರೈಲು ಶೀಘ್ರದಲ್ಲೇ ಹಳಿಗಳಲ್ಲಿ ತನ್ನ ಸಂಚಾರವನ್ನು ಪ್ರಾರಂಭಿಸಲಿದೆ. ಇಡೀ ರೈಲು ಹವಾನಿಯಂತ್ರಿತವಾಗಿದೆ. ಆದ್ದರಿಂದ ಪ್ರಯಾಣಿಕರು ಅದರಲ್ಲಿ ಪ್ರಯಾಣಿಸುವಾಗ ಆಯಾಸಗೊಳ್ಳುವುದಿಲ್ಲ. ಮೊದಲ ವಂದೇ ಮೆಟ್ರೋದಲ್ಲಿ 12 ಬೋಗಿಗಳನ್ನು ಅಳವಡಿಸಲಾಗಿದೆ. ಪರಸ್ಪರ ಸಂಪರ್ಕಿತ ವಿಭಾಗಗಳು, ಪ್ರತಿ ಕಂಪಾರ್ಟ್ಮೆಂಟ್ನಲ್ಲಿ ಸಿಸಿಟಿವಿ ಕ್ಯಾಮೆರಾಗಳು, ತುಟ್ಟು ಟಾಕ್ಬ್ಯಾಕ್ ಘಟಕಗಳು, ಆಧುನಿಕ ಶೌಚಾಲಯಗಳು ಮತ್ತು ಸ್ವಯಂಚಾಲಿತ ಬಾಗಿಲುಗಳಂತಹ ಸೌಲಭ್ಯಗಳಿವೆ. ರೈಲಿನಲ್ಲಿ ವಿಹಂಗಮ ಕಿಟಕಿಗಳು ಮತ್ತು ಆಧುನಿಕ ಶೌಚಾಲಯಗಳನ್ನು ಸ್ಥಾಪಿಸಲಾಗಿದೆ. ಶೌಚಾಲಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ವಸ್ತುಗಳನ್ನು ಬಳಸಲಾಗಿದೆ. ಪ್ರಯಾಣಿಕರಿಗೆ ಮಾಹಿತಿ ನೀಡಲು ಬೋಗಿಯಲ್ಲಿ ಆರಾಮದಾಯಕ ಕುರ್ಚಿಗಳೊಂದಿಗೆ LCD ಡಿಸ್ಪ್ಲೇಗಳನ್ನು ಸ್ಥಾಪಿಸಲಾಗಿದೆ. ರೈಲಿಗೆ ಡಿಕ್ಕಿ ಹೊಡೆಯದಂತೆ ರಕ್ಷಿಸಲು ಕವಚ ವ್ಯವಸ್ಥೆಗಳನ್ನು ಸಹ ಸ್ಥಾಪಿಸಲಾಗಿದೆ. ವಂದೇ ಮೆಟ್ರೋದಲ್ಲಿ ವಿಶೇಷ ಎಂಜಿನ್ ಅಗತ್ಯವಿಲ್ಲ. ಎಂಜಿನ್ಗಳನ್ನು ಅವುಗಳ ಬೋಗಿಗಳಲ್ಲಿ ಮಾತ್ರ ಅಳವಡಿಸಲಾಗಿದೆ. ಪ್ರತಿ ಬೋಗಿಯಲ್ಲಿ 100 ಪ್ರಯಾಣಿಕರಿಗೆ ಆಸನ ಇರಲಿದೆ. ಉಳಿದ ಜನರು ಸಹ ನಿಂತು ಪ್ರಯಾಣಿಸಬಹುದು. ಇದಲ್ಲದೆ ನಿಲ್ಲುವ ಪ್ರಯಾಣಕ್ಕಾಗಿ ವಿಶೇಷ ಬೋಗಿಗಳನ್ನು ಸಹ ವ್ಯವಸ್ಥೆ ಮಾಡಲಾಗುವುದು.
ಇದು 200 ಪ್ರಯಾಣಿಕರನ್ನು ಹೊಂದಿರುತ್ತದೆ. ದೇಶಾದ್ಯಂತ 124 ನಗರಗಳಲ್ಲಿ ಒಂದೇ ಮೆಟ್ರೋ ರೈಲುಗಳನ್ನು ಓಡಿಸಲು ರೈಲ್ವೆ ಸಿದ್ಧತೆ ನಡೆಸುತ್ತಿದೆ. ಈ ರೈಲು ಲಕ್ನೋ, ಕಾನ್ಪುರ, ಆಗ್ರಾ, ಮಥುರಾ, ದೆಹಲಿ, ಮಥುರಾ, ಭುವನೇಶ್ವರ, ಬಾಲಾಸೋರ್ ಮತ್ತು ತಿರುಪತಿ, ಚೆನ್ನೈ ಮುಂತಾದ ನಗರಗಳಲ್ಲಿ ಚಲಿಸಲಿವೆ. ಇದರ ಅರ್ಥ ಆಂಧ್ರಪ್ರದೇಶದಲ್ಲೂ ಇದೇ ರೀತಿಯ ರೈಲುಗಳು ಲಭ್ಯವಿರುತ್ತವೆ. ಈ ಸೇವೆ ಶೀಘ್ರದಲ್ಲೇ ಸಿಕಿಂದ್ರಾಬಾದ್ನಿಂದ ಲಭ್ಯವಾಗಲಿದೆ.